ಎಲ್ರಿಗೂ ನಮಸ್ಕಾರ. ಹಿರಿಯ ನಟಿ ಹೇಮಾ ಚೌಧರಿ ಅವರು ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರು. ಬಂದ್ವಿ 4 ಗಂಟೆ ಸತತ ಶಸ್ತ್ರಚಿಕಿತ್ಸೆ ನಂತರ ಅವರೀಗ ಗುಣಮುಖರಾಗಿದ್ದಾರೆ. ಪ್ರತಿಯೊಬ್ಬರನ್ನು ಕಂಡುಹಿಡಿತಾರೆ, ಸ್ಮೈಲ್ ಮಾಡ್ತಾರೆ, ಮಾತಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗ ಗುಣಮುಖರಾಗ್ತಾರೆ, ಅದಕ್ಕೆ ಆತಂಕ ಪಡೋ ವಿಷಯ ಏನಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಹಾಗಾಗಿ ಲಕ್ಷಣವಾಗಿ ನಮ್ಮ ಹತ್ರ ಎಲ್ಲ ನೋಡಿದ್ರು, ಕಂಡುಹಿಡಿದ್ರು, ಸ್ಮೈಲ್ ಮಾಡಿದ್ರು. ಈಗ ಅವ್ರ ಮಗ 9 ಗಂಟೆಗೆ ಬರ್ತಾಯಿದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ವೆಂಟಿಲೇಟ್ರಲ್ಲಿ ಇಲ್ಲ, ಆರೋಗ್ಯವಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮುಂಚೆಯಿಂದ ಹೇಳ್ಕೊಂಬರ್ತೀನಿ, ಒಂದು ಕುಟುಂಬ ಯಾರೇ ಕಷ್ಟ ಅಂದರೂ ಸಹಿತ ಫಸ್ಟ್ ಸ್ಪಂದಿಸಬೇಕು, ಅದು ನಮ್ಮ ಕರ್ತವ್ಯ. ಇವತ್ತಿನ ಜನ್ರೇಷನ್ ಅದನ್ನು ಪಾಲಿಸ್ತಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ನಾವಂತೂ ಹಳೆ ತಲೆಮಾರಿನವರಲ್ವಾ, ಹಾಗಾಗಿ ಹಳಬರಿಂದ ಕಲ್ತಿದ್ದಿದೆಯಲ್ಲ ಅದನ್ನು ಮುಂದುವರ್ಸ್ಕೊಂಡ್ಬರ್ತಾಯಿದ್ವಿ. ಹಾಗಾಗಿ ಮುಂದಿನವರು ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋದು ನಮ್ಮ ಅಭಿಲಾಷೆ. ಯಾಕೆಂದರೆ ಫಸ್ಟು ಯಾರು ಕಷ್ಟದಲ್ಲಿದ್ದಾಗ ಹೋಗಿ ಮೊದಲು ಬರುತ್ತಾನೋ, ಒಂದು ಉದಾಹರಣೆ, ಸ್ಪಷ್ಟವಾಗಿ ಉದಾಹರಣೆ ಹೇಳಬೇಕು ಅಂದರೆ, ಒಂದು ರಾಜ್ ಬೀದಿ ಒಳಗೆ ಹೋಗ್ತಾ ಇರ್ತೀವಿ, ತಟ್ಟೆ ಹಿಡ್ಕೊಂಡಿರ್ತೀವಿ, ಎಲ್ಲ ಕ್ಲೀನಾಗಿ, ಅಂದರೆ ಒಳ್ಳೆ ಲುಂಗಿ ಕಟ್ಕೊಂಡಿರ್ತೀವಿ, ಜರ್ತಾರಿ ಲುಂಗಿ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂತಂದರೆ, ಅದು ಸಡ್ಲಾಗಿದ್ದ ತಕ್ಷಣ ಕೈಯಲ್ಲಿ ತಟ್ಟೆ ಇರುತ್ತೆ, ಎಷ್ಟು ಬೇಗ ಹಿಂಗೆ ಅಂತೀವಲ್ಲ ನಾವು, ಅಷ್ಟು ಬೇಗ ಕಷ್ಟಕ್ಕೆ ಯಾರು ಬರ್ತಾರೆ? ಅವನೇ ನಿಜವಾದ ಸ್ನೇಹಿತ ಕಣೋ ರಾಕೇಶ. ದೊಡ್ಡಣ್ಣ ಅಂಕಲ್ ಈಗೆಲ್ಲ ವಿಷಯ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಬೆಳಗ್ಗೆ ಈ ಸುದ್ದಿ ಕೇಳಿದಾಗ ನಮಗೂ ತುಂಬ ಆತಂಕ ಆಗಿತ್ತು. ಆದರೆ ಈಗ ಬಂದು ಹೇಮಮ್ಮನ ನೋಡಿದ್ಮೇಲೆ ತುಂಬ ನೆಮ್ಮದಿ ಆಯಿತು. ಏಕೆಂದರೆ ಅವರು ಕಣ್ಬಿಟ್ಟು ನೋಡ್ತಾ ಇದ್ದಾರೆ, ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮಾಡಿದಂಥ ಸರ್ಜರಿ ಸಕ್ಸಸ್ಫುಲ್ ಆಗಿದೆ. ಆ್ಯಂಡ್ 100% ಅವರು ಫುಲ್ ರಿಕವರಿ ಆಗ್ತಾರೆ. ಅದೇ ತುಂಬ ಸಂತೋಷದ ವಿಷಯ. ವಿ ಆರ್ ಥ್ಯಾಂಕ್ಫುಲ್ ಟು ಗಾಡ್ ಆ್ಯಂಡ್ ಎಲ್ಲ ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು, ಡಾಕ್ಟರ್ಸ್ಗೆ ಇರ್ಬೋದು, ಬಿಗ್ ಥ್ಯಾಂಕ್ ಯು. ಏಕೆಂದರೆ ದೊಡ್ಡಣ್ಣ ಅಂಕಲ್ ಹೇಳ್ದಂಗೆ ನಾವೆಲ್ಲ ಒಂದೇ ಕುಟುಂಬದವರು. ನಮ್ಮ ಕುಟುಂಬದವ್ರಿಗೆ ಯಾರಿಗೆ ಏನೇ ಆದ್ರೂ ಅದು ಯಾವತ್ತೂ ಒಂಥರ ತುಂಬಾ ಹಿಂಸೆ, ಮನ್ಸಿಗೆ ತುಂಬ ನೋವಾಗುತ್ತೆ. ಅವ್ರನ್ನ ಹೇಮಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಶಿ ಇಸ್ ರಿಕವರಿಂಗ್. ದಟ್ಸ್ ದ ಹ್ಯಾಪಿಯೆಸ್ಟ್ ಥಿಂಗ್ ಟು ಹ್ಯಾಪನ್ ಟುಡೇ.